ತಮಿಳಿಂದನೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿರುವಂತಹ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕದ ಕನ್ನಡಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕನ್ನಡ ಪರ ಸಂಘಟನೆ ಕೂಡ ಪ್ರತಿಭಟನೆಗೆ ಇಳಿದಿದ್ರು. ಅದಾದ ನಂತರವೂ ಕೂಡ ಕಮಲ್ ಹಾಸನ್ ಅವರು ಒಂದು ಕ್ಷಮೆಯನ್ನ ಕೂಡ ಕೇಳಿಲ್ಲ. ಸದ್ಯ ಈ ಬಗ್ಗೆ ಮಾತಾಡ್ಲಿಕ್ಕೆ ಕರವೇ ನಾರಾಯಣಗೌಡರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಇಷ್ಟೆಲ್ಲ ಪ್ರತಿಭಟನೆ ಆದ್ರೂ ಇನ್ನೂ ಕೂಡ ಕಮಲ್ ಹಾಸನ್ ಅವರಿಂದ ಒಂದು ಕ್ಷಮೆ ಯಾಚನೆ ಬಂದಿಲ್ಲ. ಅದಕ್ಕೆ ಹೇಳೋದು, ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡನಾದರೂ ಸಹ ತನ್ನ ಮಾಡಿದ ತಪ್ಪಿಗೆ ಕ್ಷಮೆ ಯೋಚಿಸಿ ಆದಾಗ ಮಾತ್ರ ಅವನು ಭಾರಿ ದೊಡ್ಡ ಮನುಷ್ಯ ಆಗ್ತಾನೆ. ಇಲ್ಲದೆ ಹೋದರೆ ಅವನು ದೊಡ್ಡ ಮನುಷ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕಮಲ್ ಹಾಸನ್ನು ಭಾಷೆ ತಜ್ಞನೂ ಅಲ್ಲ, ಇತಿಹಾಸ ತಜ್ಞನೂ ಅಲ್ಲ. ಅವನ ಹತ್ರ ಯಾವುದೇ ಆಧಾರವೂ ಇಲ್ಲ, ಯಾವುದೇ ಶಾಸನಗಳನ್ನ ಓದ್ಕೊಂಡಂತೂ ಅಲ್ಲ. ಇಲ್ಲ ಯಾವುದಾದ್ರೂ ಭಾಷಾ ತಜ್ಞರ ಅವನಿಗೆ ತಿಳುವಳಿಕೆ ಮತ್ತು ಪಾಠ ಮಾಡಿದರೆ ಅದೂ ಅಲ್ಲ. ಈಗ ಯಾವುದೂ ಅಲ್ಲದ ಕಮಲ್ ಹಾಸನ್ನು ತಮಿಳ್ನಾಡಿನ ಜನರನ್ನು ತಮಿಳರನ್ನು ಓಲೈಸ್ಲಿಕ್ಕೋಸ್ಕರ ಮತ್ತೆ ಎಂಥ ದುರಂತ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಮಗ ಶಿವಣ್ಣ ಇದ್ದಿದ್ದ ವೇದಿಕೆಯಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿಕೆ ಕೊಡುವ ಪೊಳ್ಳು ಸುಳ್ಳು ಆಧಾರವಿಲ್ಲದ ಇಂಥ ಹೇಳಿಕೆ ಕೊಡುವ ಕೆಲಸ ಮಾಡಿದಾಗ ಅಲ್ಲೇ ಇದ್ದಂಥ ಶಿವಣ್ಣ ತಕ್ಷಣ ಪ್ರತಿಕ್ರಿಯೆ ಕೊಡ್ಬೋದಾಗಿತ್ತು. ಆದರೆ ಶಿವಣ್ಣನಿಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಮಾಹಿತಿ ಇರಲಿಲ್ವೋ, ಇಲ್ಲ ಕಮಲ್ ಹಾಸನ್ ಅನ್ನೋ ಮಹಾನಟ ಏನು ಮಾತಾಡಿದ್ರೂ ನಡೆಯುತ್ತೆ ಅನ್ನುವ ಅರ್ಥವೋ ಗೊತ್ತಿಲ್ಲ, ಶಿವಣ್ಣ ಮಾತಾಡಲಿಲ್ಲ. ಸರ್, ಅದಾದ ನಂತರದಲ್ಲೂ ಕೂಡ ಶಿವಣ್ಣ ಅವರು ಪರೋಕ್ಷವಾಗಿ ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿರುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ಅದನ್ನೇ ನಾನು ಹೇಳೋದು. ಅಲ್ಲಿ ಏನೂ ಮಾತಾಡದೇ ಇರುವಂಥ ಶಿವಣ್ಣ, ಕನಿಷ್ಠ ಕರ್ನಾಟಕದ ಜನ ಆ ಮಾತಿನಿಂದ ಕೆರಳಿ ಇಡೀ ಕಮಲ್ ಹಾಸನ್ ವಿರುದ್ಧ ಹೋರಾಟಕ್ಕೆ ಇಳಿದಿರುವಾಗ ಮತ್ತೆ ಶಿವಣ್ಣ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಇದೊಂದು ದೊಡ್ಡ ವಿಚಾರ ಅಲ್ಲ, ಇದನ್ನು ಬಿಟ್ಟುಬಿಡಿ, ಇದನ್ನು ಯಾಕೆ ದೊಡ್ಡ ಮಾಡ್ತಾ ಇದ್ದೀರಿ ಅಂತ ಹೇಳೋದಿದೆಯಲ್ಲ, ಯಾವುದು ದೊಡ್ಡದು ವಿಚಾರ ಅಲ್ಲ. ಒಂದು ಭಾಷೆ ಅನ್ನೋದು ದೊಡ್ಡ ವಿಚಾರ ಅಲ್ಲ ಅನ್ನೋದಾದರೆ ಮತ್ತು ಇನ್ಯಾವುದು ದೊಡ್ಡದು? ಕನ್ನಡವೇ ದೊಡ್ಡದು. ಯಾವುದೇ ದೊಡ್ಡ ವ್ಯಕ್ತಿ ಇದ್ರೂ ಭಾಷೆಗಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಹಾಗಾಗಿ ಕನ್ನಡ ಭಾಷೆಯನ್ನು ಹಾನಿ ಮಾಡಿದಾಗ, ಕನ್ನಡದ ಭಾಷೆ ವಿರುದ್ಧ ಮಾತಾಡುವಾಗ, ಕನ್ನಡಕ್ಕೆ ಅಪಮಾನ ಮಾಡುವಾಗ ಶಿವಣ್ಣ ಇವತ್ತಿಗೂ ಸಮರ್ಥನೆ ಮಾಡಿಕೊಳ್ಳೋದಿದೆಯಲ್ಲ, ಅದನ್ನು ನೋಡಿದಾಗ ಶಿವಣ್ಣನ ದೊಡ್ಡ ಮನೆಯ ಹಿರಿಮಗ ಅಂತ ಹೇಳಿಕೊಳ್ಳುವ ಶಿವಣ್ಣ ಯಾತಕ್ಕೆ ಇಂಥ ಸಮರ್ಥನೆಗೆ ಹೊರಟಿದ್ದಾರೆ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಇಡೀ ಕರ್ನಾಟಕವೇ ಕೊಂಡಾಡುವಂಥ, ಇಡೀ ಕರ್ನಾಟಕವೇ ಅಣ್ಣ ಅಂತ ಕರೆದಂಥ ಡಾಕ್ಟರ್ ರಾಜ್ಕುಮಾರು ಅವತ್ತು ಕನ್ನಡಿಗರ ಬದುಕಿಗೆ ಕುತ್ತು ಬರುತ್ತೆ ಅಂದಾಗ ದೊಡ್ಡ ಗೋಕಾ ಚಳವಳಿಯ ನೇತಾರರಾಗಿ ಅದರ ನಾಯಕತ್ವ ವಹಿಸಿಕೊಂಡು ರಾಜ್ಯದ ಉದ್ದಗಲಕ್ಕೂ ದೊಡ್ಡ ಹೋರಾಟ ಮಾಡಿದಂಥ ಇತಿಹಾಸ ಆ ದೊಡ್ಡ ಮನೆಗಿದೆ. ಅಂಥ ದೊಡ್ಡ ಮನೆಯ ದೊಡ್ಡ ಮಗ ಇಂಥ ಸಂದರ್ಭಕ್ಕೆ ಸಮರ್ಥನೆ ಮಾಡಿಕೊಂಡ್ರೆ ಆ ದೊಡ್ಡ ಮನೆಗೆ ಶೋಭೆ ತರಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದ್ ಕಡೆ ಈ ಕಡೆ ರಚಿತಾ ರಾಮ್ ಅವರಾಗಿರ್ಬೋದು, ಹಂಸಲೇಖ ಅವರಾಗಿರ್ಬೋದು, ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಇದು ಒಂದು ಏನು ಕಮಲ್ ಹಾಸನ್ ಅವರು ಹೇಳಿರುವಂಥದ್ದು ನಿಜಕ್ಕೂ ಕೂಡ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಹಾಡುಗಳ ಮೂಲಕ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಒಂದು ಕಡೆ ಇಷ್ಟೆಲ್ಲ ಸೆಲೆಬ್ರಿಟಿಗಳು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ರು, ಕಮಲ್ ಹಾಸನ್ ಅವರು ಒಂದು ಕ್ಷಮೆ ಕೇಳಲಿಲ್ಲ. ಎಲ್ಲೋ ಒಂದ್ ಕಡೆ ನಾನು ಹಿರಿಯರು ಅನ್ನೋ ಒಂದು ಪ್ರತಿಷ್ಠೆ ಇರ್ಬೋದಾ ಸರ್? ಯಾವ ಪ್ರತಿಷ್ಠೆ ಇದ್ದರೂ ಸಹ ಮಾಡಿದ ತಪ್ಪಿಗೆ ಕ್ಷಮೆ ಯೋಚಿಸದೇ ಇದ್ದಾಗ, ಮಾಡಿದ ತಪ್ಪನ್ನ ಪದೇ ಪದೇ ಸಮರ್ಥನೆ ಮಾಡಿಕೊಂಡಿದ್ದಾಗ
ಆ ಮನುಷ್ಯ ಯಾವತ್ತಿಗೂ ದೊಡ್ಡ ಮನುಷ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಭಾಷೆಯ ಸಮುದಾಯದ ಭಾವನೆಗಳನ್ನ ಕೆರಳಿಸುವಂಥ ಕೆಲಸವನ್ನು ಮಾಡಿರುವಂಥ ಕಮಲ್ ಹಾಸನ್ನು ಇನ್ನೂ ನಾಚಿಗೆಟ್ಟು ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಇಂಥ ಮೂರ್ಖರಿಗೆ ಯಾವ ದೊಡ್ಡ, ನನಗೂ ಕಮಲ್ ಹಾಸನ್ ಬಗ್ಗೆ ಒಂದು ಕಾಲಕ್ಕೆ ಒಳ್ಳೆಯ ಅಭಿಪ್ರಾಯ ಇತ್ತು. ಹೌದು, ಒಬ್ಬ ಮಹಾನಟ ಅನ್ನೋದು ಇವತ್ತಿಗೂ ನಾವು ಆ ನಟನೆಯ ಬಗ್ಗೆ ಬೇರೆ ಮಾತಿಲ್ಲ. ಆದರೆ ಇಚ್ಚಿತ್ತಿನ ಅವರ ಮಾತು ಕೇಳಿದಾಗ ಈ ಕಮಲ್ ಹಾಸನ್ನು ಈಗ ಮಾತಾಡಿದ್ರ ಅಂತೇಳಿ ನನಗೂ ಅನಿಸ್ತಂಥದ್ದು. ಹಾಗಾಗಿ ಇವತ್ತು ದೊಡ್ಡ ಮನುಷ್ಯ ಏನಾದರೂ ಕಮಲ್ ಹಾಸನ್ ಆಗಬೇಕು ಅಂದರೆ ಮಾಡಿದ ತಪ್ಪನ್ನು, ಆಡಿದ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳೋದು ಬಿಟ್ಟು ಕ್ಷಮೆ ಯೋಚಿಸೋದು ಒಬ್ಬ ದೊಡ್ಡ ಮನುಷ್ಯನಿಗೆ ಯೋಗ್ಯತೆಯನ್ನು ಜಾಸ್ತಿ ಮಾಡುತ್ತೆ. ಅದು ಬಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟು ಸುಲಭವಾಗಿ ಕನ್ನಡಿಗರು ಕಮಲ್ ಹಾಸನಲ್ಲ, ಅವರ ಅಪ್ಪ ಆಗಿದ್ದರೂ ಬಿಡೋದು ಪ್ರಶ್ನೆನೇ ಇಲ್ಲ. 5ನೇ ತಾರೀಕು ಅವರು ಸಿನಿಮಾ ಬಿಡುಗಡೆ ಆಗಬೇಕಲ್ಲ ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಆಗಬೇಕು ಅನ್ನೋದಾದರೆ ನಾವು ಅವ್ರಿಗೆ ಸರಿಯಾದ ಪಾಠ ಹೇಳಲೇಬೇಕಾಗತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅವರು ಕ್ಷಮೆ ಯೋಚಿಸದೆ ಅವರ ಯಾವ ಸಿನಿಮಾಗಳು ಬಿಡುಗಡೆ ಆಗೋಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಸರ್, ಇದೊಂದು ಏನು ಫಿಲಿಂ ಚೇಂಬರ್ ಅನ್ನುವಂಥದ್ದು ಈ ಬಗ್ಗೆ ಯಾವ ರೀತಿ ಕಟ್ಟುನಿಟ್ಟಾಗಿ ಕ್ರಮವನ್ನ ಮಾಡಬೇಕು, ಜೊತೆಗೆ ಕಮಲ್ ಹಾಸನ್ ಅವರ ಸಿನಿಮಾವನ್ನ ಬ್ಯಾನ್ ಮಾಡುವಲ್ಲಿ ಯಾವುದಕ್ಕೆ ಕ್ರಮ ವಹಿಸ್ತಾ ಇಲ್ಲ ಇವರು ಅಂತ? ಬಹುಶಃ ವಾಣಿಜ್ಯ ಮಂಡಳಿಗೆ ಆ ಕಮಲ್ ಹಾಸನ್ ಅವರ ಸಿನಿಮಾವನ್ನು ನಿಲ್ಲಿಸುವ ಯಾವ ಶಕ್ತಿ ಇದೆಯೋ ಗೊತ್ತಿಲ್ಲ. ಆದರೆ ವಾಣಿಜ್ಯ ಮಂಡಳಿ ಹೇಳಿರೋ ಹಾಗೆ ಆ ಸಿನಿಮಾವನ್ನು ನಾವು ಬಿಡುಗಡೆ ಆಗಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡೋಣ, ಅವರೇನಾದರೂ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಬುಸುಗುಡುವ ಹಾವು ಅಂತ ಹೇಳಿ ನಾವು ಅಂದ್ಕೋಬೇಕಾಗತ್ತೆ. ಹಂಗೆ ಅಂದ್ಕೊಳ್ಳೋದು ಬೇಡ ಅನ್ನೋದಾದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗಿರುವ ಅಧಿಕಾರವನ್ನು ಚಲಾಯಿಸಿ ರಜನಿಕಾಂತ್ ಸಿನಿಮಾ ಕ್ಷಮೆ ಯೋಚಿಸದೆ ಬಿಡುಗಡೆ ಆಗಲಿಕ್ಕೆ ಬಿಡಬಾರ್ದು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ. ಓಕೆ ಸರ್, ಕೊನೆಯದಾಗಿ ಕನ್ನಡ ಪರ ಸಂಘಟನೆಗಳು ಕೂಡ ಕಮಲ್ ಹಾಸನ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ನಿನ್ನೆಯೂ ಕೂಡ ಕಮಲ್ ಹಾಸನ್ ಅವರ ಒಂದು ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚಿರುವಂಥದ್ದು ಆ ಒಬ್ಬ ಕನ್ನಡ ಪರ ಹೋರಾಟಗಾರರ ಮೇಲೆ FIR ಅನ್ನು ದಾಖಲು ಮಾಡಿದೆ. ಎಲ್ಲೋ ಒಂದ್ ಕಡೆ ಕನ್ನಡ ಪರ ಹೋರಾಟಗಾರರು ಕನ್ನಡದ ರಕ್ಷಣೆಗೋಸ್ಕರ ಹೋರಾಟವನ್ನು ಮಾಡ್ತಾರೆ. ಈ ರೀತಿ FIR ಹಾಕುವಂಥದ್ದು ಎಷ್ಟು ಸರಿ ಸರ್? ಬಹುಶಃ ಪೊಲೀಸ್ ಇಲಾಖೆ ಕರ್ನಾಟಕ ಸರ್ಕಾರದ ಅಪ್ಪಟ 100ಕ್ಕೆ 100ರಷ್ಟು ಕನ್ನಡಿಗರೇ ಇರುವಂಥ ಇಲಾಖೆ. ಆ ಪೊಲೀಸ್ ಇಲಾಖೆ ಕನ್ನಡದ ಹೋರಾಟಗಾರರನ್ನ ಲಘುವಾಗಿ ತಗೊಳ್ಳೋದು, ಯಾವುದೇ ಒಂದು ಸಣ್ಣ ಪ್ರತಿಭಟನೆ ಮಾಡಿದಾಗಲೂ ಸಹ ಅವ್ರ ಮೇಲೆ ಕೇಸ್ ಹಾಕೋದು ಮಾಡುವಾಗ ಒಂದು ದಿವಸ ಪೊಲೀಸ್ ವ್ಯವಸ್ಥೆಯನ್ನು ಗಂಭೀರವಾಗಿ ಕನ್ನಡ ಚಳುವಳಿಗಾರರು ಪ್ರಶ್ನೆ ಮಾಡುವಂಥ ಸ್ಥಿತಿಗೆ ಪೊಲೀಸ್ ಇಲಾಖೆ ಬರಬಾರ್ದು ಅಂತ ಹೇಳ್ತೀನಿ ನಾನು. ಮಾನ್ಯ ಪೊಲೀಸ್ ಕಮಿಷನರು ಕನ್ನಡ ಚಳುವಳಿಗಾರರ ಬಗ್ಗೆ ಹಗುರವಾಗಿ ತಗೋಬೇಡಿ. ಯಾಕೆಂದರೆ ಕನ್ನಡಿಗರು ಒಂದು ಸಲ ಇಡೀ ರಾಜ್ಯದಲ್ಲಿ ಏನಾದರೂ ತಿರುಗಿ ಬಿದ್ದರೆ ನಿಮ್ಮ ಯಾವ ಪೊಲೀಸ್ ಶಕ್ತಿಯೂ ಸಹ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಸಣ್ಣ ಪುಟ್ಟ ಒಂದು ಹೋರಾಟಗಳನ್ನು ಸಹ ಅದರ ಮುಖಂಡರುಗಳನ್ನ ಕೇಸ್ ಹಾಕಿ ಅವ್ರನ್ನ ಕೋರ್ಟ್ ಕಟ್ಕಟ್ಟಲ್ಲಿ ನಿಲ್ಲಿಸುವಂಥ ಪ್ರವೃತ್ತಿಯನ್ನು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಬಿಟ್ಟರೆ ಭಾರಿ ಒಳ್ಳೆಯದು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಇದಿಷ್ಟು ಕರವೇ ನಾರಾಯಣಗೌಡರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಚಿತಾ ಗೌಡ, ಪವರ್ ಟಿವಿ, ಬೆಂಗಳೂರು.